ಮೋದಿಯವರ. ಯಾಕಂತಂದ್ರೆ ಅವ್ರು ತೆಗೆದುಕೊಳ್ಳೋದು ಒನ್ ಮ್ಯಾನ್ ಏನಪ್ಪ ಗನ್ ಇದ್ದಂಗೆ, ಒನ್ ಮ್ಯಾನ್ ಡಿಸಿಷನ್. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವ್ಯಕ್ತಿತ್ವ, ಭಾರತದ ವ್ಯಕ್ತಿತ್ವ ನೆಹರು ಅವ್ರ ಕಾಲದಲ್ಲಿ ಇದ್ದಷ್ಟು ಎತ್ತರಕ್ಕೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ನಡೆದ. ಯಾಕಂದ್ರೆ ದೊಡ್ಡ ಉದಾಹರಣೆ ನಮ್ಮ ಸಾರ್ಕ್ ದೇಶಗಳು, 7 ದೇಶಗಳು ನಮ್ಮ ಜೊತೆಗೆ ಅಷ್ಟೊಂದಿಲ್ಲ. ಭಾರತ ನೋಡ್ಕೊಂಡು 7 ದೇಶ ಇದ್ದಾವೆ. ಆದರೆ ಅವರು ನಮ್ಮ ಜೊತೆಗೆ ಇಲ್ಲಿ ಇವತ್ತೆಲ್ಲ ಬೇರೆ ಆಗಿದ್ದಾರೆ. ಚೈನಾ ಪಾಕಿಸ್ತಾನ ಮೇಲೆ ಹಿಡಿತನ ಸಾಧಿಸೋದ, ಚೈನಾ ಅಫ್ಘಾನಿಸ್ತಾನಕ್ಕೆ ಅನ್ನೋಕ್ಕಿಂತ ನಮ್ಮ ಈ ಒಂದು ಬಾಂಗ್ಲಾದೇಶ ಮೇಲೆ ಹಿಡಿದು ಸಾಧಿಸ್ಕೊಂಡದ, ಶ್ರೀಲಂಕಾದ ಮೇಲೆ ಹಿಡಿದು ಸಾಧಿಸ್ಕೊಂಡದ. ಹೀಗಾಗಿ ನಾವು ಎಲ್ಲ ಕಡೆಯೂ ಅನಾಥರಾಗ್ತಾ ನಡೆದಿದ್ದೀವಿ. ಇದರಿಂದಾಗಿ ಇವತ್ತು ಜೈಶಂಕರ್ ಅವರು ಅತಿ ಹೆಚ್ಚಿನ ಟೀಕೆಗೆ ಒಳಗಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇವತ್ತು ಏನಾದರೂ ತಪ್ಪಿಸಿಕೊಂಡಿದ್ರೆ ಈ ನಮ್ಮ ಬಂದೂಕಿನಿಂದ ಇದಕ್ಕೆ ಯುದ್ಧ ವಿರಾಮ ಘೋಷಣೆ ಮಾಡಿದ್ದ ಕಾರಣ ಅನ್ನುವಂಥ ಮಾತು ಇವತ್ತು ಕೇಳಿ ಬರ್ತಾಯಿದೆ. ಒಟ್ಟಾರೆಯಾಗಿ ಮೋದಿಯವರ ಸರ್ಕಾರ ಈ ಒಂದು ಆಪರೇಷನ್ ಸಿಂಧೂರದ ನೆಲೆಯಲ್ಲಿ ಏನು ಅರ್ನ್ ಮಾಡಬೇಕಾಗಿತ್ತು, ಏನು ಗಳಿಸ್ಬೇಕಾಗಿತ್ತು ಸಲ ಅದು ಗಳಿಸ್ಲಿಕ್ಕೆ ಆಗಲಿಲ್ಲ. ಮತ್ತಷ್ಟು ಆರೋಪಗಳು ಪ್ರತ್ಯಾರೋಪಗಳು ಹುಡ್ಕೊಂಡು ಮತ್ತೇನೂ ಆಗಲಿಲ್ಲ. ಈ ಯುದ್ಧದಿಂದ ಏನೋ ಒಳ್ಳೇದಾಗ್ಬೋದು ಅಂತ ಅವ್ರ ತಲೆಯಲ್ಲಿತ್ತು, ಹೆಸರು ಒಳ್ಳೇದಾಗ್ಬೋದು ಅಂತೇಳಿ. ಆದರೆ ಈ ಸಲ ಎದುರಾಳಿಗಳು ಎಚ್ಚರಿದ್ರು, ಅವ್ರಿಗೆ ಒನ್ವೇ ಮಾಡಿಕೊಡಲಿಲ್ಲ. ಅದಕ್ಕೆ ಅವ್ರು ಬೆನ್ನಿದ್ದು ನಾವು ಬರ್ತೀವಿ ಎಲ್ಲಿ ಹೋಗ್ತೀವಿ ಯುದ್ಧ ಮಾಡಂತೇಳಿ. ಆದರೆ ಈ ಯುದ್ಧ ಹೆಂಗೆ ಬಂದಿತ್ತು ಅನ್ನೋದು ನಾವು ನೋಡಿದ್ದೀವಿ. ಇದಕ್ಕೆ ಸ್ವತಃ ಏನಪ್ಪ ಅಂತಂದ್ರೆ ಮೋದಿಯವರು ಕಾರಣ ಮತ್ತು ಅವರ ಅರ್ಥನೀತಿ ಕಾರಣ, ರಾಜನೀತಿ ಕಾರಣ ಅನ್ನೋದು 2 ಮಾತಿಲ್ಲ. ಅದೇನೂ ಇಲ್ಲಿ ಜೈಶಂಕರ್ ಅವರ ಈ ವಿದೇಶಾಂಗ ನೀತಿಯಿಂದಾಗಿ ಸಹಜವಾಗಿ ವಿರೋಧ ಪಕ್ಷಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಅನ್ನೋದು ಅಷ್ಟೇ ಅಲ್ಲ, ಜೊತೆಗೆ ದೇಶಕ್ಕೂ ದೊಡ್ಡ ಹೊಡೆತ ಬಿದ್ದಿದೆ ಅನ್ನೋದನ್ನು ತೋರಿಸ್ಕೊಡುವಂಥ ಪ್ರಯತ್ನವನ್ನು ನಮ್ಮ ಏನಪ್ಪ ಅಂದ್ರೆ ಈ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಇದು ವಿಷಯ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಂಡಿ ವಂದನೆಗಳು.